ಔದಾರ್ಯ ಸಂಪನ್ನರಾದಂತ ಶರಣ ಮತ್ತು ಶರಣಿಯರೆಲ್ಲರೂ ಅತ್ತಿತ್ತಗಲದೆ ಮರು ಮಾತನಾಡದೆ ಇತ್ತ ಕಡೆ ಬಹು ಶಾಂತಿಯಿಂದ ಕೇಳಬೇಕು. ಶಂಭು, ಈ ಒಡುಪನ್ನು ಕೇಳಿ ನೀವೆಲ್ಲರೂ ಅರೆತು ಶರಣರಾಗಬೇಕು, ಅರೆತು ಮಾನ್ನವರಾಗಬೇಡಿರಿ. ಶಂಭು, ಶಂಕರ, ಈ ಕಣ್ಣುಗಳು ಬಿಟ್ಟರೆ ಜನನ, ಈ ಕಣ್ಣುಗಳು ಬಿಟ್ಟರೆ ಜನನ, ಈ ಕಣ್ಣುಗಳು ಮುಚ್ಚಿದರೆ ಮರಣ, ಈ ಕಣ್ಣುಗಳು ಮುಚ್ಚಿದರೆ ಮರಣ. ರೆಪ್ಪೆಗಳಾಡಿದರೆ ಜೀವನ, ರೆಪ್ಪೆಗಳಾಡಿದರೆ ಜೀವನ. ಇಂತಪ್ಪ ಈ ಜೀವನದಲ್ಲಿ ಹೊತ್ತು ಹೋಗುವ ಮುನ್ನ, ಈ ನಮ್ಮ ಬೆನ್ನು ಬಾಗಿ ಕೋಲು ಹಿಡಿಯುವ ಮುನ್ನ, ಬೆನ್ನು ಬಾಗಿ ಕೋಲು ಹಿಡಿಯುವ ಮುನ್ನ ಮರೆಯದಿರೆ ಶ್ರೀ ಗುರು ರಾಮಲಿಂಗೇಶ್ವರ ಸ್ವಾಮಿಯ ನಾಮ. ಶಂಭು, ಶಂಕರ, ದೇವ, ಸುತರೆಂಬ ಮೋಹದಿಂದ ಜನ ಘಾತುಕತನ ಮಾಡುವುದು ಒಳ್ಳೆಯದಲ್ಲ. ಅದು ಹೇಗೆಂದರೆ ಸಾಯಂಕಾಲದೊಳ ಅನೇಕ ಪಕ್ಷಿಗಳು, ಸಾಯಂಕಾಲದೊಳ ಅನೇಕ ಪಕ್ಷಿಗಳು ಒಂದೇ ಮರದೊಳಗೆ ಕುಳಿತಿರ್ತು. ಕಾಲದಲ್ಲಿ ಅಗಲಿ ಹೋಗುವಂತೆ ನಿಮ್ಮ ಸತಿ ಸುತಾದಿಗಳು ಅಗಲಿ ಹೋಗುತ್ತಾರೆ, ಸತಿ ಸುತಾದಿಗಳು ಅಗಲಿ ಹೋಗುತ್ತಾರೆ. ಅದು ಒತ್ತಟ್ಟಿಗಿರಲಿ. ನಿಮ್ಮ ಎರಡನೇ ಜೀವದಂತಿರುವ ಈ ನಿಮ್ಮ ಶರೀರವೇ, ಎರಡನೇ ಜೀವದಂತಿರುವ ಈ ನಿಮ್ಮ ಶರೀರವೇ ಮೃತಪಟ್ಟ ಕಾಲಕ್ಕೆ, ಮೃತಪಟ್ಟ ಕಾಲಕ್ಕೆ ನಾಯಿ ನರಿಗಳ ಪಾಲಾಗುತ್ತದಲ್ಲದೆ ನಿಮ್ಮಿಂದೇನು ಬರುವುದಿಲ್ಲ. ನೀವು ಮಾಡಿದಂತಹ ಪಾಪ ಪುಣ್ಯಗಳು ನಿಮ್ಮ ಸಂಗಡ ಬರುತ್ತದಲ್ಲದೆ ನಿಮ್ಮ ಸತಿ ಸುತಾದಿಗಳೇನು ಬರುವುದಿಲ್ಲ. ಶಂಭು, ಅದು ಒತ್ತಟ್ಟಿಗಿರಲಿ. ನೀವು ಎಂಡರಲ್ಲಿ ಸುಖವೆಂಬಿರಿ, ಎಂಡರಲ್ಲಿ ಸುಖವಿಲ್ಲ. ಎಂಡರಲ್ಲಿ ಸುಖವೆಂಬಿರಿ, ಎಂಡರಲ್ಲಿ ಸುಖವಿಲ್ಲ. ಆ ನಿಮ್ಮ ಹೆಂಡತಿಗೆ, ಆ ನಿಮ್ಮ ಹೆಂಡತಿಗೆ ಕಂಡ ಕಂಡಿದ್ದು ತಂದು ಕೊಟ್ಟು ದಿಂಡತನದಿಂದ ಉಣಬಡಿಸಿದರೆ, ಕಂಡ ಕಂಡಿದ್ದು ತಂದು ಕೊಟ್ಟು ದಿಂಡತನದಿಂದ ಉಣಬಡಿಸಿದರೆ ಗಂಡನೇ ಪತಿದೇವನೇ ಬಾ ಎಂದು ಆಲಂಗನೆ ಮಾಡಿಕೊಳ್ಳುತ್ತಾಳೆ. ಗಂಡನೇ ಪತಿದೇವನೇ ಬಾ ಎಂದು ಆಲಂಗನೆ ಮಾಡಿಕೊಳ್ಳುತ್ತಾಳೆ. ಕಂಡ ಕಂಡಿದ್ದು ತಂದು ಕೊಟ್ಟು ದಿಂಡೆತನದಿಂದ ಉಣಬಡಿಸದೆ ಹೋದರೆ, ಉಣಬಡಿಸದೆ ಹೋದರೆ ಗಂಡನೇ ಬಾಯಿರನೆ ಎಂದು ಕುತ್ತಿಗೆ ಹಿಡಿದು ಮನೆ ಹೊರಗಡೆ ಹಾಕುತ್ತಾಳೆ. ಶಂಭು, ಶಂಕರ, ಈ ಮಕ್ಕಳಲ್ಲಿ ಸುಖವೆಂಬಿರಿ, ಮಕ್ಕಳಲ್ಲಿ ಸುಖವಿಲ್ಲ. ಈ ಮಕ್ಕಳಲ್ಲಿ ಸುಖವೆಂಬಿರಿ, ಈ ಮಕ್ಕಳಲ್ಲೂ ಸುಖವಿಲ್ಲ. ಈ ಮಕ್ಕಳಿಗೆ ಹಾಲು, ಸಕ್ಕರೆ, ಬೆಣ್ಣೆ, ತುಪ್ಪದಿಂದ ಉಪಚರಿಸಿ, ಹಾಲು, ಬೆಣ್ಣೆ, ಸಕ್ಕರೆ, ತುಪ್ಪದಿಂದ ಉಪಚರಿಸಿ. ಈ ಮಗುವು ಮುಂದೆ ಯೌವನದ ವಯಸ್ಸಿಗೆ ಬಂದಾಗ ಕಾಲಕ್ಕೆ ತಕ್ಕಂತೆ ಮದುವೆ ಮುಂಜಿಗಳನ್ನು ಮಾಡಿದರೆ ಇಂತಪ್ಪ ಈ ತುಂಬಿದ ಸಭೆಯೊಳಗೆ ಇವರೇ ನಮ್ಮ ತಂದೆ ಎಂದು ಗೌರವವನ್ನು ಕೊಡುತ್ತಾನೆ. ಕಾಲಕ್ಕೆ ತಕ್ಕಂತೆ ಈ ಮಗುವಿಗೆ ಸಲಕರಣೆ ಮಾಡದೆ ಹೋದರೆ, ಕಾಲಕ್ಕೆ ತಕ್ಕಂತೆ ಈ ಮಗುವಿಗೆ ಸಲಕರಣೆ ಮಾಡದೆ ಹೋದರೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳೆಂದರಿಯದೆ, ಜನ್ಮ ಕೊಟ್ಟ ತಂದೆ ತಾಯಿಗಳೆಂದರಿಯದೆ ಎಡಗಾಲಿನಿಂದ ಒದ್ದು ಮನೆಯಿಂದ ಹೊರಗಡೆ ಹಾಕುತ್ತಾನೆ. ಅದು ಒತ್ತಟ್ಟಿಗಿರಲಿ. ಈ ಬಂಧುಗಳಲ್ಲಿ ಸುಖವೆಂದಿರಿ, ಬಂಧುಗಳಲ್ಲಿ ಸುಖವಿಲ್ಲ. ಈ ನಿಮ್ಮ ಬಂಧುಗಳಲ್ಲಿ, ಈ ನಿಮ್ಮ ಬಂಧುಗಳಲ್ಲಿ
ಅತ್ಯಂತ ಐಶ್ವರ್ಯವಂತನಾಗಿದ್ದರೆ ಅತ್ಯಂತ ಐಶ್ವರ್ಯವಂತನಾಗಿದ್ದರೆ ಅತ್ಯಂತ ಐಶ್ವರ್ಯವಂತನಾಗಿದ್ದರೆ ಕರೆದು ಸರಿಸಮಾನವಾದ ಗದ್ದಿಗೆಯನ್ನು ಕೊಡುತ್ತಾರೆ. ಕರೆದು ಸರಿಸಮಾನವಾದ ಗದ್ದಿಗೆಯನ್ನು ಕೊಡುತ್ತಾರೆ. ಈ ಬಂಧುಗಳಲ್ಲಿ ಕಡು ಬಡವನಾಗಿದ್ದರೆ ನೋಡಿದರೂ ನೋಡದಂತೆ ಸುಮ್ಮನೆ ದೂರ ಸರಿಯುತ್ತಾರೆ. ನೋಡಿದರೂ ನೋಡದಂತೆ ಸುಮ್ಮನೆ ದೂರ ಸರಿಯುತ್ತಾರೆ. ಇಂತಿವುಗಳನ್ನು ವಹಿಸದೆ ಕನ್ನಡಿಯೊಳಗಿನ ಗಂಟೆಂದೇ ತಿಳಿಯಬೇಕು. ವನಿತೆಯರನ್ನು ಮಾತೆಯರೆಂದೇ ಪೂಜಿಸಬೇಕು. ಮಕ್ಕಳು ಮತ್ತು ಬಂಧುಗಳನ್ನು ಹರಿದು ಹೋಗುವ ನೀರಿನ ಮೇಲಿರುವ ಗುಳ್ಳೆಗಳೆಂದೇ ತಿಳಿಯಬೇಕು. ಇವುಗಳನ್ನರಿಯದೆ ಮೊದಲು ಆರಿಡಿದು ಕುರುಕಂಡು ಆ ಗುರುವಿಗೆ ಮೊದಲು ನಡೆ, ತದನಂತರ ನುಡಿ. ಇದನ್ನು ಬಿಟ್ಟು ಈ ಭೂಲೋಕದಲ್ಲಿ ಅದು ಈ ಒಂದು ನನ್ನದು, ಈ ಒಂದು ನನ್ನದು, ಈ ಹೆಣ್ಣು ನನ್ನದು ಎಂದು ಬಡಿದಾಡುವ ಬಾಯಿ ಬಡಕರನ್ನು ನರಕದಲ್ಲೇ ಹಿಡಿಯದೆ ಬಿಡುವನೆ. ಶಂಭುವೆ, ಸಿಂಹದ ಮನೆ ಹಾಲು ಸಿಂಹದ ಮರಿಗಲ್ಲದೆ, ಸೀಳು ನಾಯಿಗೆ ಸಲ್ಲುವುದೇನಯ್ಯ, ನಾಯಿಯ ಮನೆ ಹಾಲು ನಾಯಿಯ ಮರಿಗಲ್ಲದೆ, ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ನಾವು ಮತ್ತು ನೀವೆಲ್ಲರೂ ರಾಮಲಿಂಗೇಶ್ವರ ಸ್ವಾಮಿಗೆ ಮಾಡುವಂತಹ ಭಕ್ತಿಯು ಆತನ ಕರುಣೆ ರಾಮಲಿಂಗೇಶ್ವರ ಸ್ವಾಮಿಯ ಭಕ್ತರಿಗಲ್ಲದೆ, ಈ ರಾಮಲಿಂಗೇಶ್ವರ ಸ್ವಾಮಿಯ ಭಕ್ತರಿಗಲ್ಲದೆ ಅನ್ಯರಿಗೆಂದು ಸಲ್ಲುವುದಯ್ಯ ಅಖಂಡೇಶ್ವರ. ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಮಠಕ್ಕೆ ದಾನ ಕೊಟ್ಟಿದ್ದು ನಿಮಗೆ, ರಾಮಲಿಂಗೇಶ್ವರ ಸ್ವಾಮಿಯ ಗುಡಿಗೆ ದಾನ ಕೊಟ್ಟಿದ್ದು ನಿಮಗೆ, ಕೊಡದೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟು ತಿನ್ನಬೇಡಿರಿ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮುಂದೆ ಕಟ್ಟಿಟ್ಟ ಬುದ್ಧಿ ನೋಡು ಸರ್ವಜ್ಞ. ಶಂಭು, ಸಿಂಗರ, ಭದ್ರ ಕಾಳಿಯ ಮನೋಹರ, ಶಿವನ ಮೋಹದ ಕುಮಾರ, ಮರೆವಕ್ಕ ಭಕ್ತರ ಮೇಲೆ ಬಹುವಂತ ಕರುಣ, ಗುರುವಾದಂತ ನಮ್ಮ ಶ್ರೀ ವೀರಭದ್ರ ದೇವರು ಇದೇ ಈ ಸುಗ್ರಾಮದೊಳಗೆ ಯಾವ ಪ್ರಕಾರ ಬರುತ್ತಿದ್ದಾನೆಂತಂದರೆ ತರವಲ್ಲ ತಾಗಿ ನಿನ್ನ ತಂಬೋರೆ